ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೆಟ್ ಮೋರ್ ಫ್ರಮ್ ಲೈಫ್ ವಿತ್ ಮಹಾಲಕ್ಷ್ಮಿ. ಈಗ ನಾನು ಮಾಡ್ತಿರುವ ಸೀರೀಸ್ ಡೈಲಿ ಪ್ರಾಕ್ಟೀಸಸ್ ಅಥವಾ ರಿಚುವಲ್ಸ್ ನಾವೇನು ಮಾಡ್ತೀವಿ ಅದರದ್ದು ಒಂದೊಂದು ವಿಷಯ, ಒಂದೊಂದು ಪ್ರಾಕ್ಟೀಸ್ ಏನಿದೆ ಅದರ ಹಿಂದಿನ ಅರ್ಥ, ಅದು ಯಾಕೆ ಮಾಡ್ತೀವಿ, ಯಾಕಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಅಂತ. ಸೊ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಈ ಸೀರೀಸಲ್ಲಿ. ಆ್ಯಂಡ್ ಮೊದಲನೇ ವಿಷಯ ಬಂದು ಕೈಯಲ್ಲಿ ತಿನ್ನೋದು. ಸೊ ಕೈಯಲ್ಲಿ ತಿನ್ನೋದು ನಮ್ಮ ದೇಶದಲ್ಲಿ, ಆ, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಬಂದಿರೋದು. ಬರೀ ನಮ್ಮ ದೇಶ ಅಂತ ಅಲ್ಲ, ಪ್ರಪಂಚಾದ್ಯಂತ ಬಹಳಷ್ಟು ಕಡೆ ಈ ಸಂಪ್ರದಾಯ ಇದೆ. ಈ ಸಂಸ್ಕೃತಿಗಳಲ್ಲಿ ಕೈಯಲ್ಲಿ ತಿನ್ನೋದು ಸಂಪ್ರದಾಯ ಇದ್ದೇ ಇದೆ. ಈಗ ಹೇಳಬೇಕು ಅಂದರೆ ಮಿಡ್ಲ್ ಈಸ್ಟ್ ಆಗಿರಬಹುದು, ಸೌತ್ ಈಸ್ಟ್ ಏಷ್ಯಾ, ಕೆರೆಬೆನ್, ಇಥೋಪಿಯಾ ಮತ್ತು ಆಫ್ರಿಕಾದ ಒಂದಷ್ಟು ಪ್ರಾಂತ್ಯಗಳಲ್ಲಿ ಈಗ ಕೈಯಲ್ಲಿ ತಿನ್ನೋದು ಅದರದ ಅರ್ಥ, ಸಿಗ್ನಿಫಿಕೆನ್ಸ್ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಅರ್ಥ ಇರ್ಬೋದು. ಬೇಸಿಕ್ಕಾಗಿ ಅದೇನು ಊಟದ ಜೊತೆ ಒಂದು ಸಂಬಂಧ, ಒಂದು ಬಾಂಡಿಂಗ್, ಫ್ಯಾಮ್ಲಿ ಜೊತೆ ಬಾಂಡಿಂಗ್ ಇದ್ದಂಗೆ. ಈಗ ಫಾರ್ ಎಕ್ಸಾಂಪಲ್ ಫಿಲಿಪಿನೋ ಕಲ್ಚರಲ್ಲಿ ಕಮಯನ್ ಅಂತ ಕರೀತಾರೆ. ಅದೇನು ಸಂಪ್ರದಾಯ ಅಂದರೆ ಅವ್ರ ಹೇಗೆ ಕಮ್ಯುನಲ್ ಮೀಲ್ ಅಂತ ಮಾಡ್ತಾರೆ. ಅದೊಂದು ಸಂಪ್ರದಾಯ. ಎಲ್ಲರೂ ಸೇರಿ ಒಟ್ಟುಗೂಡಿ ಒಂದು ಗುಂಪು ಜನ ಸೇರಿ ದೊಡ್ಡ ಬಾಳೆ ಎಲೆ ಒಂದು ಅಥವಾ ಎರಡು ಮೂರು ಎಲ್ಲ ಹೆಂಗೆ ಜೊತೆಗೆ ಇಟ್ಟು ಅದ್ರ ಫುಲ್ಲು ತಿನಿಸುಗಳನ್ನ ತುಂಬಿಸಿ ಜೊತೆ ಕೂತು ಎಲ್ಲರೂ ಕೈಯಲ್ಲಿ ತಿನ್ನೋದು, ಬಾಳೆ ಎಲೆಯಲ್ಲಿ ಕೈಯಲ್ಲಿ ತಿನ್ನೋದು. ಅದು ಅವರದ ಒಂದು ಸಂಪ್ರದಾಯ ಫಿಲಿಪಿನೋ ಕಲ್ಚರಲ್ಲಿ. ಸೊ ಅದರಿಂದ ಅವರಿಗೆ ಅದೊಂದು ಕಮ್ಯುನಿಟಿ ಫೀಲಿಂಗ್, ಬಾಂಡಿಂಗ್, ಊಟದ ಜೊತೆ ಹಾಗೂ ಆ ಕಮ್ಯುನಿಟಿ ಫ್ಯಾಮ್ಲಿ ಜೊತೆ ಒಂದು ಬಾಂಡಿಂಗ್ ಇರುತ್ತೆ. ಅವರೊಂದು ಹೆರಿಟೇಜ್ ಕಲ್ಚರ್ಗೆ ಅವರು ಕನೆಕ್ಟೆಡ್ ಆಗಿದ್ದಾರೆ ಅನ್ನೋ ಆ ಭಾವನೆ ಬರೋದಕ್ಕೆ ಆ ಸಂಪ್ರದಾಯನ ಪಾಲಿಸ್ತಾ ಬಂದಿದ್ದಾರೆ. ಈಗ ನಮ್ಮ ದೇಶದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೈಯಲ್ಲಿ ತಿನ್ನೋದು ಇದ್ದೇ ಇದೆ. ಈಗ ನಮ್ಮ ದೇಶದಲ್ಲಿ ಹೋಟೆಲ್ಗೆ ಹೋದರೆ ಅಥವಾ ಬೇರೆ ಬೇರೆ ಕ್ಯುಸೀನ್ಸಿಗೆ ಎಲ್ಲ ಫೋರ್ಕು ಸ್ಪೂನು ಎಲ್ಲ ಬಳಸ್ತೀವಿ. ಆದರೂ ಕೈಯಲ್ಲಿ ತಿನ್ನೋದು ಅಭ್ಯಾಸ ಎಲ್ಲರಿಗೂ. ಈಗ ಕೈಯಲ್ಲಿ ಯಾಕೆ ತಿಂತೀವಿ, ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಈಗ ಕೈಯಲ್ಲಿ 5 ಬೆರಳುಗಳಿವೆ. ಸೊ ಈ 5 ಬೆರಳುಗಳು ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ, ಪ್ರತಿನಿಧಿಸುತ್ತೆ. ಒಂದೊಂದು ಬೆರಳು ಒಂದೊಂದನ್ನ ಪ್ರತಿನಿಧಿಸುತ್ತೆ. ಸೊ ಈಗ ನಾವು ಈ ಕೈಯಿಂದ ಈಗ ಊಟ ಮಾಡಿದಾಗ, ಸೊ ಈ ಪಂಚಭೂತಗಳ ಶಕ್ತಿ ಏನಿದೆ ಅದು ನಾವು ತಿನ್ನೋ ತಿನಿಸು ಊಟದಲ್ಲಿ ಸೇರಿಕೊಂಡು ಇನ್ನೂ ಆ ಶಕ್ತಿಯನ್ನು ಹೆಚ್ಚು ಮಾಡಿಸುತ್ತೆ ಅನ್ನೋದು ಒಂದು ಕಾರಣ. ಇನ್ನೊಂದು ನ್ಯಾಚುರಲ್ ಆಗಿ ಅದ್ರ ಊಟದ ಜೊತೆ ಒಂದು ಬಾಂಡಿಂಗ್, ಒಂದು ಕನೆಕ್ಷನ್ ಫಾರ್ಮ್ ಆಗೋದು ನೋಡ್ತಿದ್ದಂಗೆ. ಅಥವಾ ಹೀಗೆ ಅದೊಂದು ಎಲ್ಲರಿಗೂ ಒಂದು ಫೇವ್ರೆಟ್ ಫುಡ್, ಗೋ ಟು ಫುಡ್ ಅಂತೆಲ್ಲ ಇದ್ದೇ ಇರುತ್ತೆ. ಎನಿ ಟೈಮ್ ಫುಡ್, ಆಲ್ ಟೈಮ್ ಫೇವ್ರೇಟ್ ಹಾಗಿರುತ್ತೆ. ಸೊ ದಟ್ ಈಸ್ ಲೈಕ್ ಒಂದು ಬಾಂಡ್. ದಟ್ ಈಸ್ ದ ಸೋರ್ಸ್ ಫಾರ್ ಅವರ್ ಎನರ್ಜಿ. ಈ ದೇಹಕ್ಕೆ ಅದೊಂದು ಸೋರ್ಸ್, ಆದ್ದರಿಂದ ಅದೊಂದು ಕನೆಕ್ಷನ್ ಬರುತ್ತೆ. ಅದು ಇನ್ನೊಂದು ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಅಂದರೆ, ಈಗ ಅದು ಹೇಗೆ ಫಸ್ಟ್ ಪಾಯಿಂಟ್ ಕನೆಕ್ಟೆಡ್ ಆಗಿ ಹೆಂಗೆ ಬಾಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ, ಈಗ ಏನು 5 ಸೆನ್ಸಸ್ ಆ್ಯಕ್ಟಿವೇಟ್ ಮಾಡುತ್ತೆ. ಹೇಗೆ ಅಂತಂದರೆ, ಈಗ ನೀವು ಏನಾದರೂ ಅಡುಗೆ ಮಾಡಿ ತರ್ತೀರ, ಫಸ್ಟ್ ನೀವು ನೋಡ್ತೀರ. ತಿನ್ನೋ ಮೊದಲು ಫಸ್ಟ್ ನೀವು ನೋಡ್ತೀರ, ದೃಷ್ಟಿ. ಸೊ ನೋಡ್ತಿದ್ದಂಗೆ ಅದೊಂದು ಖುಷಿ ಬರುತ್ತೆ, ಅದೊಂದು ಭಾವನೆ ಮೂಡುತ್ತೆ. ಆಮೇಲೆ ಅದು ನೀವು ಹತ್ತಿರ ತಗೊಂಡಾಗ ಅದ್ರದ್ದು ವಾಸನೆ, ಸುವಾಸನೆ, ದ ಅರೋಮಾ ಆಫ್ ದ ಫುಡ್ ನಿಮಗೆ ಬರುತ್ತೆ. ಆಮೇಲೆ ನೀವು ಅದನ್ನು ಮುಟ್ತೀರ, ಈ ಬೆರಳುಗಳಿಂದ ಸ್ಪರ್ಶ. ಇದರಲ್ಲೆಲ್ಲ ಮೈಕ್ರೋಬ್ಸ್ ಇರುತ್ತೆ, ಇನ್ನು ಬೇರೆ ಎಲ್ಲ ಇರುತ್ತೆ. ಸೋ ಮೆನಿ ಥಿಂಗ್ಸ್ ಈ ಸ್ಕಿನ್ ಕ್ಯಾರಿ ಮಾಡುತ್ತೆ. ಸೊ ಇದು ಅದ್ರ ಕಾಂಟ್ಯಾಕ್ಟ್ ಬಂದಾಗ ನೀವು ಅದನ್ನು ಫೀಲ್ ಮಾಡ್ತೀರಿ. ನೀವು ಏನು ತಿಂತೀರಾ, ಹೇಗಿದೆ ಅನ್ನೋ ಅನುಭವ ಅದಕ್ಕೆ ನಿಮಗೆ ಕೊಡುತ್ತೆ, ಫೀಲ್ ಮಾಡಿಸುತ್ತೆ. ಓಕೆ, ಮೂರನೇ ಸೆನ್ಸ್. ಆ್ಯಂಡ್ ಇನ್ನೊಂದು, ನೀವು ಬಾಯಿಗೆ ಇಟ್ಕೊಂಡಾಗ ನಾಲಿಗೆ, ಟೇಸ್ಟ್ ಬಡ್ಸ್. ಸೊ ಆ ರುಚಿ
ಆ ರುಚಿ ಎಲ್ಲ ವಿಧವಾದ ರುಚಿ ಹಾಕಿರೋ ಒಗ್ಗರಣೆ, ಮಸಾಲೆ, ಉಪ್ಪು, ಖಾರ ಎಲ್ಲ ಮಿಶ್ರಣವಾಗಿರುತ್ತೆ. ಸೊ ಆ ರುಚಿ. ಹಾಗೆ 5ನೇದು, ನೀವು ತಿನ್ಬೇಕಾದ್ರೆ ಅದು ಆ ಶಬ್ದ ನಿಮಗೆ ಕೇಳಿಸತ್ತೆ. ನೀವು ಕಲಿಸ್ಬೇಕಾದ್ರೆ ಒಂದೊಂದು ಐಟಮಲ್ಲಿ ಕಲಿಸ್ಬೇಕಾದ್ರೆ ಶಬ್ದ ಬರ್ತದೆ. ಒಂದು ಇಲ್ಲಾಂದರೆ ನೀವು ಅಗಿಬೇಕಾರೆ, ನುಂಗ್ಬೇಕಾರೆ, ವೆನ್ ಯು ಚ್ಯೂವ್ ಯುವರ್ ಫುಡ್ ಶಬ್ದ ಕೇಳಿಸುತ್ತೆ. ಸೊ 5 ಪಂಚೇಂದ್ರಿಯಗಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದನ್ನು ಇನ್ನಷ್ಟು ನಿಮ್ಮ ತಿನಿಸು ಜೊತೆ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಇದು ಏನಿದೆ, ಇದು ಬೆರಳು ತುದಿಗಳು, ನರ್ವ್ ಎಂಡಿಂಗ್ಸ್. ಆಬ್ವಿಯಸ್ಲಿ ನರಗಳು ನಮ್ಮ ದೇಹದಲ್ಲಿದೆ. ಈ ನರ್ವ್ ಎಂಡಿಂಗ್ಸಿಂದ ಇದು ದ ಮೂಮೆಂಟ್, ಇದು ಊಟವನ್ನು ನಾವೇನು ಮುಟ್ಟಿ ಕಳಿಸ್ತೀವಿ, ತಿಂತೀವಲ್ಲ, ದ ಮೂಮೆಂಟ್ ನಾವದು ಆ ಪ್ರಾಸೆಸ್ ಏನಿದೆ, ಆ ಊಟ ಮಾಡೋದು, ಡೈಜೆಷನ್ ಅಂತ ಅದು ನೋಡಿ ಕಲಿಸಿ ತಿನ್ನೋದು, ಅದು ಸ್ಟಾರ್ಟ್ ಆದಾಗಲೇ ವೆನ್ ಯು ಟಚ್ ಅದು ಆ ನರ್ವಸ್ ಸಿಸ್ಟಮ್ ಏನಿದೆ ಅದು ನಮ್ಮ ಬ್ರೈನಿಗೆ ಸಿಗ್ನಲ್ಸ್ ಕಳಿಸುತ್ತೆ. ಅದರಿಂದ ಸಿಗ್ನಲ್ಸ್ ಕಳಿಸಿ ವಾಟ್ ಇಟ್ ಡಸ್ ಈಸ್, ನಮ್ಮ ಬಾಯಲ್ಲಿ ಸಲೈವ ಅನ್ನೋದನ್ನು ಏನು ಉತ್ಪತ್ತಿ ಆಗುತ್ತೆ ಅದನ್ನು ಹೆಚ್ಚು ಮಾಡಿಸುತ್ತೆ. ಯಾಕಂದರೆ ಇವೆಂಚುಲಿ ಅಲ್ಲಿ ಊಟ ಹೋಗುತ್ತೆ, ಕೈಯಿಂದ ಬಾಯಿಗೆ ತರ್ತೀವಿ, ತಿಂತೀವಿ, ಆಮೇಲೆ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಬರೀ ಬಾಯಲ್ಲಿ ಆ ಸಲೈವ ಅನ್ನೋದನ್ನು ಉತ್ಪತ್ತಿ ಹೆಚ್ಚು ಮಾಡೋದಲ್ಲದೆ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಮಾಡೋದಕ್ಕೆ ಬೇಕಾಗಿರುವಂತಹ ಎನ್ಸೈಮ್ಸನ್ನು ಹೆಚ್ಚು ಮಾಡಿಸುತ್ತೆ. ಸೊ ಪ್ರಿಪೇರ್ ಮಾಡ್ತಿದೆ ದೇಹನ ಆ ಸಿಗ್ನಲ್ ಕಳಿಸಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಈ ಆ ಮೂಮೆಂಟ್ ಏನಿದೆ ಇದು ಎಕ್ಸಸೈಸ್. ನೀವು ಏನೇ ಮಾಡೋದಕ್ಕೂ ಮೂಮೆಂಟ್ ನಿಮ್ಮ ಕೈಯಲ್ಲಿ ಒಂದು ಎಕ್ಸಸೈಸ್ ಥರ, ಈ ಬೆರಳುಗಳು ತಿನ್ನೋದು, ಓಕೆ, ಈ ಬೆರಳುಗಳಿಗೆ ಎಕ್ಸಸೈಸ್ ಥರನೂ ಆಗತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಈಸ್, ಈಗ ನೀವು ತಿನ್ಬೇಕಾದ್ರೆ ಮೈಂಡ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಹೇಗೆ ಅಂದರೆ, ನೀವು ತಿಂದಾಗ ಯು ಆರ್ ಲೈಕ್ ಫೋಕಸ್ಡ್ ಆಗಿರ್ತೀರ. ಲೈಕ್ ನೀವಾಯಿತು, ನೀವೇನು ತಿಂತಾ ಇದ್ದೀರಾ, ಎಲ್ಲ ಆ್ಯಕ್ಟಿವಿಟಿ ಲೈಕ್ ತುಂಬ ಪ್ರಾಸೆಸ್ ನಡೀತಾ ಇದೆ. ನಾ ಈಗ ಹೇಳಿರೋ ಪಾಯಿಂಟ್ಸ್ ಎಲ್ಲ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ ಆಗಿ ನಡೀತಿರುತ್ತೆ. ನೀವು ನೋಡಿ ವಾಸನೆ ತಗೊಂಡು ತಿಂದು ಕಳಿಸ್ಬೇಕಾರ ಆ ಪಂಚೇಂದ್ರಿಯಗಳು ಅಲ್ಲಿ ನೋಟದಿಂದನೇ ಸ್ಟಾರ್ಟ್ ಆಗುತ್ತೆ ಪ್ರಾಸೆಸ್ಸು. ನೀವು ಮುಟ್ಟದಾಗಿಂದ ನಿಮಗೆ ಕೈಗೆ ಎಕ್ಸಸೈಸ್ ಆಗುತ್ತೆ, ನರ್ವ್ ಸಿಗ್ನಲ್ಸ್ ಹೋಗುತ್ತೆ, ಆ್ಯಂಡ್ ಈ ಪಂಚಭೂತಗಳಿಂದ ಶಕ್ತಿ ಮಿಶ್ರಣವಾಗಿ ನಿಮಗೆ ಶಕ್ತಿ ಬರುತ್ತೆ. ಸೊ ಇಟ್ ಈಸ್ ಲೈಕ್ ಇದೆಲ್ಲ ಕೂಡಿದ ಇಷ್ಟೊಂದು ಪ್ರಾಸೆಸ್ ಆಗಿ ಆ ಆಹಾರ ನಿಮ್ಮ ದೇಹದೊಳಗೆ ಹೋಗುತ್ತೆ, ಜೀರ್ಣ ಚೆನ್ನಾಗಾಗತ್ತೆ. ಈ ಕೈಯಲ್ಲಿ ತಿನ್ನೋದ್ರಿಂದ ಜೀರ್ಣ ಸುಲಭವಾಗತ್ತೆ, ಜೀರ್ಣಕ್ಕೆ ಸಹಾಯ ಆಗುತ್ತೆ, ಚೆನ್ನಾಗಿ ಆಗುತ್ತೆ ಅನ್ನೋದ ನಂಬಿಕೆ. ಇದು ನೀವು ಹೆಂಗೋ ಎಲ್ಲೋ ನೋಡ್ಕೊಂಡು ತಿಂದರೆ ಪ್ರಯೋಜನ ಆಗಲ್ಲ. ಯು ಶುಡ್ ಬಿ ಫೋಕಸ್ಡ್. ಈಗ ಹೇಳ್ತಾರಲ್ಲ ಮಾತಿದೆ, ಏನೋ ಮೈಗೆ ಅಂಟಲ್ಲ, ಮನ್ಸು ಕೊಟ್ಟದೆ, ಎಲ್ಲೋ ಯೋಚನೆಯಲ್ಲಿ ತಲೆ ಆಗಲಿ ಮನಸ್ಸಾಗಲಿ ಎಲ್ಲ ನಿಮ್ಮ ಊಟದಲ್ಲಿದ್ದಾಗ ಅದ್ರದ್ದು ಏನು ಪೂರ್ತಿ ಅಂಶ ಇದೆ, ಆ ನ್ಯೂಟ್ರಿಷನ್ ಇದೆ, ಆ ಶಕ್ತಿ ಇದೆ ತಿನ್ನುವಂಥ ಪದಾರ್ಥದಲ್ಲಿ, ಅದು ಸಂಪೂರ್ಣವಾಗಿ ನಿಮಗೆ ಲಭಿಸುತ್ತೆ. ಆ ಜೀರ್ಣನೂ ಸಂಪೂರ್ಣವಾಗಿ ಆಗತ್ತೆ. ಸೊ ಈಗ ನಾವೆಲ್ಲ ಟಿ ವಿ ನೋಡ್ಕೊಂಡು, ಮೊಬೈಲ್ ನೋಡಿಕೊಂಡು, ನ್ಯೂಸ್ ಪೇಪರ್ ನೋಡಿಕೊಂಡು ತಿನ್ನೋದಿದೆ. ಹೋಪ್ಫುಲಿ ಅದನ್ನೆಲ್ಲ ಬಿಟ್ಟು ಊಟ ಮಾಡಬೇಕಾದ್ರೆ ನಮಗೆ ನಾವೇ ಒಂದು ಪ್ರಾಮಿಸ್ ಮಾಡ್ಕೊಳ್ಳೋಣ, ಇನ್ಮೇಲೆ ತಿನ್ನಬೇಕಾದ್ರೆ ತಿನ್ನೋದ್ರ ಮೇಲೆ ಫೋಕಸ್ಡ್ ಆಗಿರೋಣ, ಅದ್ರದ್ದು ಪರಿಪೂರ್ಣ ಅಂಶವನ್ನು ನಾವು ಸ್ವೀಕರಿಸೋಣ. ದೇವ್ರು ಕೊಟ್ಟಿದ್ದಾನೆ ನಮಗೆ ತಿನ್ನೋಕ್ಕೆ ಅಂದಾಗ ಅದನ್ನು ನಾವು ವೇಸ್ಟ್ ಮಾಡೋದು ಯಾಕೆ? ಅದರದ್ದು ಪೂರ್ಣವಾಗಿ ನಾವು ತಗೊಂಡ್ರೆ ಅದರದ್ದು ಲಾಭ ನಮಗೂ ಇದೆ, ಉಪಯೋಗವೂ ನಮಗೆ ಆಗೋದು ಅಲ್ವಾ? ಸೊ ಹೀಗೆ ಹೇಳ್ತಾ, ಹಾಗೆ ಇನ್ನೊಂದು ವಿಷಯ, ಕೈಯಲ್ಲಿ ತಿನ್ನೋದು ಎಷ್ಟೋ ಜನಕ್ಕೆ ಅನ್ಹೈಜಿನಿಕ್ ಅನ್ನತ್ತೆ. ಎಲ್ಲೆಲ್ಲೋ ಮುಟ್ಟಿ ತಿನ್ನೋದಿಲ್ಲ. ಮುಟ್ಟಿದ್ರೂ ಎಲ್ಲಾದರೂ ಹೋದರೂ ಬಂದರೂ ಕೂತಿದ್ರು ತಿನ್ನಬೇಕಾದ್ರೆ ಯಾವಾಗಲೂ ಕೈ ಸ್ವಚ್ಛವಾಗಿ ತೊಳ್ಕೊಂಡು ತಿನ್ನಬೇಕು. ಫಾರ್ ಆಬ್ವಿಯಸ್ ರೀಸನ್ಸ್ ನಿಮ್ಗೆ ಗೊತ್ತಿರೋ ಹಾಗೆ.
ಬಹಳಷ್ಟು ಮೈಕ್ರೋಬ್ಸ್ ಇರುತ್ತೆ, ಕ್ಯಾರಿ ಮಾಡ್ತಿರ್ತೀವಿ. ಎಲ್ಲಿ ಏನಿರುತ್ತೆ ಅದನ್ನೆಲ್ಲ ಮುಟ್ಟಿದರೆ ಅದೆಲ್ಲ ನಮ್ಮ ಸ್ಕಿನ್ ಮೇಲೆ, ಕೈ ಮೇಲೆ ಟ್ರಾನ್ಸ್ಫರ್ ಆಗಿರುತ್ತೆ. ಆದ್ದರಿಂದ ನೀವು ತಿನ್ನೋ ಮೊದಲು ಕೈಯನ್ನು ಚಂದವಾಗಿ ಸ್ವಚ್ಛಗೊಳಿಸಿ ಒರೆಸ್ಕೊಂಡು ಊಟವನ್ನು ಸ್ವೀಕರಿಸಿ. ಇವತ್ತಿಗೆ ಈ ಟಾಪಿಕ್ ಮುಗೀತು. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಟಾಪಿಕಲ್ಲಿ. ಎಲ್ಲರಿಗೂ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ.